ಸೊ ಮಾವಿನ ಹಣ್ಣು ಸೀಸನ್ ಅಂದಮೇಲೆ ತೋಟಕ್ಕೆ ಒಂದು ವಿಸಿಟ್ ಹಾಕ್ಲೇಬೇಕು. 100 ಬಿದ್ದಿದೆ. ಕೋಳಿಗೂ ಎದ್ರುಕೊಳ್ಳಂಗಾಗೋಯ್ತು. ಶಾಪಿಂಗ್ ಎಂಟೈರ್ ಡೇ ಔಟಿಂಗ್ ಈ ದಿನ ಮೊದಲು ಇರ್ತೀವಿ ಅನ್ಸುತ್ತೆ ನಾವಿಬ್ರು. ಇದೆ ಅಕ್ಷಿ ಸ್ವಾಚ್ ಬಾಯ್ ಶೂಸ್ ನೋಡ್ತಾ ಇದ್ದಾರೆ. ಎಲ್ಲ ಬಿಲ್ಲಿಂಗ್ ಆಗ್ತಾ ಇದೆ. ನೆನ್ನೆ ಮಾಡ್ಕೊಂಡ್ ಬಂದಿರೋ ಶಾಪಿಂಗ್ ಮಾಡಿ ಟಯರ್ಡ್ ಆಗ್ಬೇಕು ಗೈಸ್, ಕೆಲಸ ಮಾಡಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ತೋಟದಿಂದ ಊರಿಗೆ ಬಂದಿದ್ದೀವಿ. ಊರಲ್ಲಿ ಏನಂದರೆ ಒಂದು ರಾಶಿ ಮಾವಿನ ಹಣ್ಣಿದೆ. ಸೊ ಆ್ಯಕ್ಚುಲಿ ಪಾಯಿಂಟ್ ಹೇಳ್ಬಿಡ್ತೀನಿ ಆಯಿತಾ. ಮಾವಿನ ಹಣ್ಣು ಸೀಸನ್ ಅಂದಮೇಲೆ ಕನ್ನಡಕ ಹಾಕ್ಕೊಂಡ್ಬಿಡ್ತೀನಿ ನಿಮಿಷ. ಎಲ್ಲಿಂದ ಹಾವು ಹೆಂಗೆ ಬರುತ್ತೆ ಹೇಳೋಕ್ಕೆ ಹೋಗಲ್ಲ. ಹಾಂ ಓಕೆ. ಸೊ ಮಾವಿನ ಹಣ್ಣು ಸೀಸನ್ ಅಂದಮೇಲೆ ತೋಟಕ್ಕೆ ಒಂದು ವಿಸಿಟ್ ಹಾಕಲೇಬೇಕು. ಯಾಕಂದರೆ ನಾವು ಒಂದು ರಾಶಿ ಮಾವಿನ ಹಣ್ಣು ತುಂಬಿಸ್ಕೊಂಡು ಎಲ್ಲ ನಮ್ಮ ಅತ್ತೆದಿರ ಮನೆಗೆ, ಅವ್ರ ಮನೆಗೆ, ಫ್ರೆಂಡ್ಸ್ ಮನೆಗೆ ಎಲ್ಲ ಹಂಚ್ತೀವಿ ಆಯಿತಾ. ಸೊ ಈ ಸಲ ಸ್ವಲ್ಪ ಮಾವಿನ ಹಣ್ಣು ಲೇಟಾಗಿ ಬಂತು, ನಾವು ಲೇಟಾಗಿ ಬಂದಿದ್ದೀವಿ. ಸೊ ದಿಸ್ ಈಸ್ ಅವರ್ ತೋಟ. ಅದು ಗೇಟ್ ಆಯಿತಾ. ನಾನು ಕಾರಲ್ಲಿ ಅಲ್ಲೇ ಇಳ್ಕೊಂಬಿಟ್ಟೆ, ಗೇಟ್ ಓಪನ್ ಮಾಡಬೇಕಿತ್ತು. ಸೊ ಅವರು ಮುಂದೆ ಹೋಗಿದ್ದಾರೆ ರಕ್ಷಿತ್ತು. ನಾನು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ ಮಣ್ಣು ರೋಡಿದೆ, ಗಾಡಿಗಳು ಓಡಾಡಿ ಆಗಿಬಿಟ್ಟಿದೆ. ಸೊ ನೋಡಿ ಈ ಥರ ಇದೆ. ಆ್ಯಕ್ಚುಲಿ ಕೀಳ್ಸಿರ್ತಾರೆ ಮಾವಿನ ಹಣ್ಣು, ನಾವು ಹೋಗಿ ಮಾಡೋಂಥದ್ದು ಏನಿಲ್ಲ. ಬಟ್ ಸ್ಟಿಲ್ ಭಯ ಆಗುತ್ತೆ ಆ್ಯಕ್ಚುಲಿ. ಎಲ್ಲ ಈ ಥರ ಪಾರ್ಥೇನಿಯಂ ಗಿಡಗಳು ಬೆಳೆದ್ಬಿಟ್ಟಿದೆಯಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಹುಳ, ಅದರಿಂದ ಭಯ ಇರುತ್ತೆ ಹೋಗೋದಕ್ಕೆ. ಏನೋ ಹಳ್ಳ ಮಾಡಿದ್ದಾರೆ, ಡೋಂಟ್ ಎಕ್ಸಾಕ್ಟ್ಲಿ ನೋ. ನಾನು ಬೇರೆ ಈ ಥರ ಚಪ್ಪಲಿ ಹಾಕ್ಕೊಂಬಂದಿದ್ದೀನಿ, ಈ ಮಣ್ಣು ಮೇಲೆ ನಡೆಯೋಕ್ಕೆ ಆಗ್ತಾಯಿಲ್ಲ. ಸೊ ನೋಡಿ, ಇದೇ ನಮ್ಮ ಫುಲ್ ತೋಟ. ಇದು ಈ ಕಡೆ ಭಾಗ ಎಂಡ್ ಆಗುತ್ತೆ, ಆ ಕಡೆ ತುಂಬ ಇದೆ. ಸೊ ಫಸ್ಟ್ ಅಲ್ಲಿಗೆ ರೀಚ್ ಆಗಿಬಿಡ್ತೀನಿ. ಕಾರಲ್ಲಿ ಒಳಗೆ ಎಂಟ್ರ್ ಆಗಿಬಿಡ್ತಿದ್ವಿ ಆಯಿತಾ. ಸೊ ಇನ್ನೇನು ಪಟ್ಟಂತ ರೀಚ್ ಆಗಿಬಿಡ್ತಿದ್ವಿ. ಏನೋ ನಡ್ಕೊಂಡು ಬರ್ತಾನೇ ಇದ್ದೀನಿ, ಇನ್ನೂ ಹೋಗ್ತಾನೇ ಇದ್ದೀನಿ ತೋಟದ ಒಳಗೆ. ಇಳ್ಕೊಬಾರ್ದಿತ್ತು ಮಧ್ಯದಲ್ಲಿ. ತುಂಬ ವಾಕ್ ಮಾಡೋಕ್ಕಾಗ್ತಾಯಿದೆ. ಇರಲಿ, ನಾನು ತಿನ್ಕೊಂಬಂದಿರೋ ಬಿರಿಯಾನಿ ಕರಗುತ್ತೆ. ಬಟ್ ಏನಂದರೆ ಯಾವುದಾದ್ರೂ ಹುಚ್ಚನಾಗಿ ಬಂದುಬಿಟ್ರೆ ಭಯ. ಬೇರೆ ಏನು ಭಯ ಇಲ್ಲ. ಅಲ್ಲಿ ನೋಡಿ, ಇಲ್ಲೆಲ್ಲ ಅಡಿಕೆ ಇದೆ. ಇನ್ನು ಬೇರೆ ಇಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಮ್ಯಾಂಗೋ, ಆಮೇಲೆ ಹುಣಸೆ ಹಣ್ಣು ಎಲ್ಲ ಈ ಥರ ವೆರೈಟಿ ಇದೆ. ಬನ್ನಿ ಇವತ್ತು ಹೋಗಿ ಫಸ್ಟು ಮ್ಯಾಂಗೋ ಕೀಳೋ ಕೆಲಸ ಮಾಡೋಣ. ಇಲ್ಲಿ ನೋಡಿ, ಬನಾನಾ ಇದೆಯಾ? ಇಲ್ಲ. ಹಾಂ, ಫೈನಲಿ ಕರ್ವತ್ರ ಬಂದೆ. ಎಂಟಾಗ್ತೀನಿ. ಇವರಿಬ್ರು ಬೇಗ ಅಲ್ಲೋಗಿ ನಿಂತ್ಕೊಂಡು ನಾನು ನೋಡ್ತಾ ಇರ್ತಾರೆ, ಈ ಅಜ್ಜಿ ಇಷ್ಟೋ ತೊಗೊಂಡ್ಲ ವಾಕ್ ಮಾಡ್ಕೊಂಡು ಬರೋಕ್ಕೆ ಅಂತ. ಫ್ರೂಟ್ ಗಿಡ ಝೂಮ್ ಮಾಡಲಾ ನೋಡಿ, ಕಾಯಿ ಹಣ್ಣು ಎರಡೂ ಇದೆ. ಎಷ್ಟು ಸ್ಟಾರ್ ಫ್ರೂಟ್ಸ್ ಬಿದ್ದಿದೆ, ಕೇಳೋರೇ ಇಲ್ಲ ಪಾಪ. ಬೆಂಗಳೂರಲ್ಲಿ ಎಷ್ಟು ಕಾಸ್ಟ್ಲಿ ಗೊತ್ತಾ ಇದ್ರದ್ದು ರೇಟು. ಬೆಂಗಳೂರಲ್ಲಿ ನಾನು 100 ರೂಪೀಸು 4 ತೊಗೊಂಬರ್ತೀನಿ ಸ್ಟಾರ್ ಫ್ರೂಟ್ಸು. ಇಲ್ಲಿ 100 ಬಿದ್ದಿದೆ. ಎಲ್ಲೋದ್ರಪ್ಪ ಇವರು. ನಾನು ಗೌತಮಿ ಕೂತ್ಕೊಂಡು ಈ ಬೆಂಚ್ ಕೆಳಗೆ ಮಾತಾಡಿದ್ವಿ, ಅದೇ ಬೆಂಚ್. ಹೋಗೋಣ. ಎಲ್ಲೋದ್ರು ಇವರು? ಇದೆ ಪ್ಯೂರ್ ಮುದೋಳ್ ನಾಯಿ. ಇದೇನಿದು ಬ್ರೌನ್ ಕಲರ್ ಸಾಕಾಗಿದೆ. ಹಾಯ್. ಆಯ್ತು, ಇದು ಕಾಣ್ತಾನೆ ಇಲ್ಲ ವಿಡಿಯೋಗೆ, ಸುಮ್ಮನೆ ಬೊಗಳುತ್ತಾ ಇದೆಯಾ? ಆಯಿತು. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದೆ ಅಲ್ಲ, ನೈಸ್. ಅಲ್ಲಿಗೆ ಹೋಗೋಣ, ಬನ್ನಿ ಹೋಗೋಣ. ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ, ಡ್ರ್ಯಾಗನ್ ಫ್ರೂಟ್ ಬೆಳೆದಿದೆ. ಇದು ಒಂದೇ ಒಂದು ಇದರಲ್ಲಿದೆ ಡ್ರ್ಯಾಗನ್ ಫ್ರೂಟು. ಇನ್ನೊಂದು ಯಾವುದೋ ನೋಡಿ, ಇದು ಕಾಯಿದೆ, ಇದು ಅದು ಒಂದೇ ಒಂದು ಹಣ್ಣಾಗಿದೆ. ಲಾಸ್ಟ್ ಟೈಮ್ ನಮ್ಮ ಅಣ್ಣ ಮುದ್ದು ಮಾಡ್ತಿದ್ನಲ್ಲ, ಅದೇ ಇದು. ಹಾಂ, ಕಣ್ಕಪ್ಪ ಹಾಕ್ದಂಗಿದೆ ಇದಕ್ಕೆ. ಪಿಸ್ ಓಡಿಸ್ಕೊಂಡಿಲ್ಲ ಕಣ್ಣಲ್ಲಿ ನೀನು? ಹಾಂ, ಕರಿಯಾ? ಓ, ಗಂಟೆ ಕಟ್ಟಿದ್ಯಾ? ಗಂಟೆ ಮುಟ್ಟಂಗಿಲ್ವಂತೆ, ನೀನು ಕಚ್ತೀಯ ಅಂತ ಭಯ ಅವ್ರಿಗೆ. ಹಾಂ, ಗಂಟೆ ಮುಚ್ಚಿಲ್ಲ ನಿನ್ನ ನಾನು. ಸೊ ಅಲ್ಲಿ ಒಂದಷ್ಟು ಕೋಳಿಗಳಿದೆ. ಓ, ಏನು ಅಟ್ಯಾಕ್ ಮಾಡೋ ಥರ ಬರ್ತಾ ಇದೆ. ಅಲ್ಲಿ ಎಲ್ಲ ಓಡೋಗ್ತಾ ಇದೆ ಆ್ಯಕ್ಚುಲಾಗಿ ನಾನು ನೋಡಿಕೊಂಡು. ಏಯ್, ಏನು ಅಟ್ಯಾಕ್ ಮಾಡಕ್ಕೆ ಬರ್ತಿದ್ಯಾ? ಓಹೋ, ಹೋಳಿಗೂ ಎದ್ರುಕೊಳ್ಳಂಗಾಗೋಯ್ತು. ಕಚಕ್ ಅನ್ಸ್ಬಿಟ್ಟು ತಿಂತೀವಿ.
ನೋಡಿದ್ರೆ ನನ್ನನ್ನೇ ಅಟ್ಯಾಕ್ ಮಾಡ್ತೈತೆ. ಇದು ಬಂದು ತೋಟದಲ್ಲಿರೋ ಮನೆ, ಓನ್ಲಿ ಹೌಸ್ ಮಧ್ಯದಲ್ಲಿದೆ. ಆ್ಯಂಡ್ ಈ ಕಡೆ ಸೈಡ್ ಏನು ನೋಡ್ತಾ ಇದ್ದೀರಾ, ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಇರೋದಕ್ಕೆ ಇರೋ ಮನೆ. ಆ್ಯಂಡ್ ಪಕ್ಕ ಟ್ರ್ಯಾಕ್ಟ್ರು, ಆಮೇಲೆ ಆ ಕಡೆ ಡಕ್ಕು, ಶೀಪು, ಗೋಟು, ಹಾಂ ಆ ಥರ ಅವೆಲ್ಲ ಸಾಕಿರೋದು. ಇಲ್ಲಿದೆ. ಓ ಹಂಗೆ ಪೌಚ್ಗೆ ಹಾಕೊಂಡು ತಗೋಬೋದಾ? ಕಾಯಿದೆ, ತೊಂದರೆ ಇಲ್ಲ. ಈಗ ಹತ್ರ ಬಂದಿದ್ದೀವಿ, ಜೇನು ಹತ್ರ ಬಂದಿದ್ದೀವಿ, ಕೇಳೋಣ ಅಂತ. ಎಲ್ಲೋದೆ ಹರ್ಷ ಬರಬೇಕು. ಹರ್ಷ ವಿತ್ ಮ್ಯಾಂಗೋಸ್ ಕಮಿಂಗ್ ಟು ಪ್ಲಿಕ್ ಸ್ಟಾರ್ ಫುಡ್ಸ್. ಕವರ್ ಇಟ್ಕೊಂಡು ಹಾಕೋಣ. ನನಗೆ ಫಾರ್ಮಿಂಗ್ ಪ್ಲಕ್ ಮಾಡಿರೋದು ನೋಡಿ ಇಲ್ಲಿ ಹಾಕ್ಕೊಂಡಿದ್ದಾನೆ ಎಲ್ಲನೂ. ಪಾರ್ಟ್ ಟೈಮ್ ಜಾಬ್. ಈಗ ನಾವು ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಡ್ರ್ಯಾಗನ್ ಫ್ರೂಟ್ ಎತ್ಕೊಂಡ್ಬರ್ತೀವಿ ಅಲ್ಲಿರೋದನ್ನ. ನಾನು ವಾಶ್ರೂಮ್ಗೆ ಹೋದಾಗ ಮೆಂಟ್ಲಾಗ್ಬಿಟ್ಟೆ. ಈ ಕಪ್ಪೆ ಹೋಗ್ಬಿಟ್ಟು ಅದು ಹೆಂಗೆ ಅದು ಅಷ್ಟು ಕೆಳಗಿಂದ ಮೇಲೆ ಆ ಟೈಲ್ಸ್ ಕಚ್ಕೊಂಡಿದೆ ಅಂತ ನಾನು ಬೈದಲ್ಲೇ ಆಚೆ ಬಂದೆ. ತೋಟದಲ್ಲಿ ಎಷ್ಟು ಬಾತುಕೋಳಿಗಳಿದೆ. 1 2 3 4 5 6 7 8 9 10 11 ಬಾತುಕೋಳಿಗಳಿದೆ. 11 ಬಾತುಕೋಳಿಗಳಿದೆ. ಡಿಪ್ರೆಷನ್ ಸೈಲೆಂಟ್ ಆಗುತ್ತೆ. ಇದ್ಯಾವುದೋ ನನ್ನ ಜಾತಿಗೆ ಸೇರಿದಲ್ಲ ಅಂತ. ಪಕ್ಕದಲ್ಲಿ ಏನೋ ಕೆಲಸಗಳು ನಡೀತಾ ಇದೆ. ಹುಲ್ಲು ನೋಡಿ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ಪಾಪ. ಅಲ್ಲಿ ಸಮಾಧಿ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಹೋಲ್ಡಿಂಗ್ ಒನ್ ದಾಸವಾಳ ಹಿಯರ್. ನೋಡಿ ಎಷ್ಟು ಬೇಗ ನನಗೆ ಸೆನ್ಸಿಟಿವ್ ಇದೆ ಅಂದರೆ ತೋರಿಸ್ಲಾ. ಇಲ್ಲಿ ಆ್ಯಂಡ್ ಇಲ್ಲಿ ಅಡ್ವೆಂಚರಸ್ ಪಾರ್ಟ್ ಇಸ್ ಇದ್ರ ಮೇಲೆ ನಡ್ಕೊಂಡು ಹೋಗೋದು. ಇದಿದೆಯಲ್ಲ, ಇದು ನಮ್ಮ ಅತ್ತೆ ಸಮಾಧಿ, ಅದು ತಾತನ ಸಮಾಧಿ. ಯಪ್ಪ, ಕ್ಯಾಮ್ರಾ ಇಟ್ಕೊಂಡಿರ್ತೀನಿ ಪ್ರೂಫ್ಗೆ, ಏನು ಹುಳ ಅಪ್ಪಡೆ ಕಪ್ಪಡೆ ಹತ್ರ ಬರೋದೇ ಇರಲಿ ಅಂತ. ಇವರಿಬ್ರು ಹೆಂಗೋದ್ರಪ್ಪ, ಅದೇ ದಾರಿಲಿ ಹೋಗ್ಬೋದಿತ್ತು. ಹಾಂ, ಸೊಪ್ಪು ಬಳಸ್ತೀವಿ ಅಲ್ಲ. ಸಮಾಧಿ ನೋಡಿ ಇದೆ. ಸೊ ಎಲ್ಲ ಮಳೆ ಬರೋಂಗಾಯ್ತಾ. ಮೋಡ ನೋಡಿ ಹೆಂಗೆ ಗಾಳಿ ಬೀಸ್ತಾ ಇದೆ. ಅಲ್ಲಿಂದ ಯಾವ ಗರಿ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಂದ್ರಾ Guys, welcome. Oh, sorry. Camera clarity ಇಲ್ಲ. So hi guys, welcome back to my YouTube channel. So ಇದೊಂದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಯಾಕಂದರೆ ಒಂದು ರ್ಯಾಂಡಮ್ ಸಂಡೇ ಇದು. ನಮಗೆ ಬೋರ್ ಆಗ್ತಾ ಇತ್ತು ಮನೇಲಿ. ವಿ ಥಾಟ್ ವಿಲ್ ಗೋ ಔಟ್ ಆ್ಯಂಡ್ ಚಿಲ್ ಫಾರ್ ಸಮ್ ಟೈಮ್. ಆಮೇಲೆ ರಿಯಲೈಸ್ ಆಯಿತು ಒಂದು ಸಣ್ಣ ಪುಟ್ಟ ಶಾಪಿಂಗ್ಗಳಿದೆ ಅಂತ. ಅದಕ್ಕೆ ಐ ಥಾಟ್ ಇಫ್ ಇನ್ ಕೇಸ್ ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಮುಜುಗರ ಆಗ್ತಿಲ್ಲ ಅಂದರೆ ಇಲ್ಲಿ ಮೇಕಪ್ ವ್ಲಾಗ್. ಅದಕ್ಕೆ ಸದ್ಯಕ್ಕೆ ಇಂಟ್ರೊಡಕ್ಷನ್ ಕೊಟ್ಟಿರ್ತೀನಿ. ಅದನ್ನು ನನಗೆ ಅಲ್ಲಿ ಪಬ್ಲಿಕಲ್ಲಿ ಕೊಡೋಕ್ಕಾಗಲ್ಲ. I'm a shy girl. So yes, this is a random vlog that shows about our shopping, entire day outing. ಆಮೇಲೆ ಪ್ರಾಬ್ಲಿ ಇವತ್ತು ಇಡೀ ದಿನ ಮಾಲಲ್ಲಿ ಇರ್ತೀವಿ ಅನ್ಸುತ್ತೆ ನಾವಿಬ್ರು. ಅಷ್ಟು ಲಿಸ್ಟ್ಗಳಿದೆ. ಬಟ್ ಅದೇ ಇಷ್ಟ ಆಗಬೇಕಲ್ವಾ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಉಪ್ಸ್, ಕರ್ಟನ್ ಹೋದಂಗೆ ಆಗುತ್ತೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಹೇಟ್ ಯು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಔಟ್ಫಿಟ್ ಚೆಕ್ ಮಾಡಿಬಿಡ್ತೀನಿ. ಸೊ ಇದು ನನ್ನ ರೆಡ್ ಕಲರ್ ಮ್ಯಾಕ್ಸಿ ಇವತ್ತಿನ ಔಟ್ಫಿಟ್. ಇದಕ್ಕೆ ಪಾಕೆಟ್ಸ್ ಇದೆ. ಈ ಡ್ರೆಸ್ ಬಗ್ಗೆ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ನೋಡಿದೆ, ನಿಮಗೆ ಗೊತ್ತಾಗುತ್ತೆ ಗೈಸ್. ನಾನು ತಗೊಳ್ಳೋದು ನಾನು ಹಾಕೊತೀನಿ. ಎಲ್ಲ ವಿಡಿಯೋದಲ್ಲೂ ಸಾಕ್ಷಿ ಇದೆ ಆಯ್ತಾ. ಎಲ್ಲ ಸರ್ಪ್ರೈಸ್ ಆಗ್ತೀರಾ. ಆ್ಯಂಡ್ ದಿಸ್ ಇಸ್ ಮೈ ಯೂಶುವಲ್ ಗೋಲ್ಡ್ ಚೈನ್, ಗೋಲ್ಡ್ ಇಯರಿಂಗ್, ಆ್ಯಂಡ್ ಇದನ್ನ ಅರ್ಮಾನಿ ವಾಚ್, ಆ್ಯಂಡ್ ಒಂದು ರಿಂಗ್ ಹಾಕಿದ್ದೀನಿ ಅಷ್ಟೇ. ದಿಸ್ ಇಸ್ ಮೈ ಬ್ಯಾಗ್. ದಿಸ್ ಇಸ್ ಫ್ರಮ್ ರಿವರ್ ಏರ್ಲೈನ್. ಆ್ಯಂಡ್ ಇವತ್ತು ಫ್ಲ್ಯಾಟ್ ಸ್ಲಿಪ್ಪರ್ ಹಾಕಿದ್ದೀನಿ. ದಿಸ್ ಇಸ್ ಫ್ರಮ್ ಮೋಚಿ. ಆ್ಯಕ್ಚುಲಿ ಇವತ್ತು ನಾನು ಶೂಸ್ ಹಾಕೋಣ ಅಂದ್ಕೊಂಡೆ, ಬಟ್ ಮೈ ಹಸ್ಬೆಂಡ್ ವಾಸ್ ಲೈಕ್ ಸುಸ್ತಾಗಿತ್ತು. ಬಟ್ ಅವ್ರು ಆಮೇಲೆ ಇಲ್ಲ, ನೀನು ಕಂಫರ್ಟಬಲ್ ಆಗಿರೋ ಸ್ಲಿಪ್ಪರೇ ಹಾಕು, ಏನಾದ್ರು ಟ್ರಯಲ್ ಮಾಡಿ ಮತ್ತೆ ಸಾಕ್ಸ್ ಬಿಚ್ಚಿ ಆಮೇಲೆ ಚಪ್ಪಲ್ ಹಾಕೋ ಟ್ರೈ ಮಾಡೋಲ್ಲ ಕಷ್ಟ ಆಗುತ್ತೆ ಅಂತಂದ್ರು. ಏನು ತಗೋತಿಲ್ಲ, ಸುಮ್ಮನೆ ಬಿಲ್ಡಪ್ಗೆ ಹಾಕ್ಕೊಂಡಿದ್ದೀನಿ. ಐ ನೋ ಮ್ಯಾಚ್ ಆಗ್ತಾ ಇಲ್ಲ ಅಂತ, ಬಟ್ ಏನು ಮಾಡಲಿ, ಸುಮಾರು ಇದೆ. ಈಗ ತೆಗೆದು ಹಾಕೊಳಕ್ಕೆ ನಂಗೆ ಲೇಸಿ. ಆಗಲೇ 2 ಸತಿ ಫೋನ್ ಮಾಡಿದ್ದಾರೆ. ಸೊ ಇಟ್ಸ್ ಓಕೆ, ಬನ್ನಿ ಹೋಗೋಣ. ಬಾಯ್. ಎಂಡಲ್ಲಿ ಮನ್ಸು ಬದಲಾಯಿಸಿ
ಈ ಶೂಸ್ ಹಾಕ್ಕೊಂಡಿದ್ದೀನಿ. ಐ ನೋ ಮ್ಯಾಚ್ ಆಗ್ತಾ ಇಲ್ಲ ಅಂತ, ಬಟ್ ಇಟ್ಸ್ ಓಕೆ. ಐ ವಾಂಟ್ ಟು ಫೀಲ್ ಕಂಫರ್ಟಬಲ್. ಸೊ ನಾವು ಶಾಪಿಂಗ್ಗೆ ಅಂತ ಹೋಗಿದ್ದು ಮಾಲ್ ಆಫ್ ಏಷ್ಯಾ. ಇದು ನಮ್ಮ ಮನೆಯಿಂದ ಆಲ್ಮೋಸ್ಟ್ 1.5 hours ಇದೆ. ಆ್ಯಂಡ್ ನಾವು ಇಲ್ಲಿ ಎಂಟ್ರ್ ಆಗ್ತಾ ಇದ್ದೀವಿ ನೋಡಿ, ಅವಾಗ ಗೊತ್ತಾಯಿತು ಗಾಡಿ ಪಂಚರ್ ಆಗಿದೆ ಅಂತ. ಇಮಿಡಿಯೇಟಾಗಿ ಆಚೆ ತೊಗೊಂಡ್ವಿ. ಹತ್ರದಲ್ಲಿ ನಮಗೆ ಯಾವುದು ಪಂಚರ್ ಅಂಗಡಿ ಸಿಗಲಿಲ್ಲ. ಸೊ ಹರ್ಷ, ಶ್ರೀವತ್ಸ ಆ್ಯಂಡ್ ಅಕ್ಷಿ ರೆಡಿ ಮಾಡಿದ್ರು. ಇದನ್ನು ಮುಗಿಸ್ಕೊಂಡು ಇಮಿಡಿಯೇಟಾಗಿ ಮಾಲ್ಗೆ ಹೋಗಿ ಫಸ್ಟ್ ಹೋಗಿದ್ದ ಸ್ಟೋರೇ ಬಿಬಾ. ಅಲ್ಲಿ ನಾನು ಒಂದು ಗ್ರೀನ್ ಕಲರ್ ಸೆಟ್ ತೊಗೊಂಡೆ. ಸೊ ಅದಾದಮೇಲೆ ಹೋಗಿದ್ದು ನಾನು ವಿಕ್ಟೋರಿಯಾ ಸೀಕ್ರೆಟ್ಗೆ. ನನಗೆ 2 ಬಾಡಿ ಮಿಸ್ಟ್ ಬೇಕಿತ್ತು, ಅದನ್ನು ಕೂಡ ಪಿಕ್ ಮಾಡಿದೆ, ಬಟ್ ವಿಡಿಯೋ ಮಾಡಿಲ್ಲ. ಶೀಲ್ ಟೈಟಾನ್ಗೆ ಹೋಗಿದ್ದಾರೆ ವಾಚ್ ತೊಗೊಳೋದಕ್ಕೆ. ಸೀಯಿಂಗ್ ಇಸ್ ಸೀಕೋ ದೇರ್. ಅಲ್ಲಿ ಇಲ್ಲಿಯೋ ಸ್ಟೋರಲ್ಲಿ ನಾವು ಸೀಕೋ ವಾಚ್ನ ಪರ್ಚೇಸ್ ಮಾಡಿದ್ದು. ಅಕ್ಷಿ ಎಕ್ಸ್ಟ್ರಾ ಲಿಂಕ್ನ ಕಟ್ ಕೂಡ ಮಾಡಿಸ್ಕೊಂಡು ತೊಗೊಂಡು ಬಂದರು. ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ತೋರ್ಸು ಅಕ್ಷಿ, 1 ನಿಮಿಷ ತೆಗೆದು. ಹ್ಯಾಪಿ ಸ್ಮೈಲ್ ಮಾಡು. ಯು ಶುಡ್ ಬಿ ಹ್ಯಾಪಿ. ಹ್ಞೂ ಮಾಡು. ಟೈಮ್. ಓ, ಬಟ್ಟೆ ಎಲ್ಲ ಸುತ್ತ ಕೊಟ್ಟಿದ್ದಾರೆ ಕಣೋ ನೋಡಿ. ಇದೆ ಅಕ್ಷಿ ವಾಚ್. ಹ್ಯಾಪಿ. ಹೌ ಆರ್ ಯು ಫೀಲಿಂಗ್ ಅಕ್ಷಿ? ಸೊ ಈಗ ಅಕ್ಷಿ, ಹರ್ಷ ಎಲ್ಲ ಅಲ್ಲಿ ಶೂಸ್ ನೋಡೋಕೆ ಹೋಗಿದ್ದಾರೆ. ನನ್ನ ಫೋನ್ ಕ್ಯಾಮ್ರಾ ಏನೋ ಆಗ್ಬಿಟ್ಟಿದೆ, ನನ್ನ ಕ್ಯಾಮ್ರಾ. ಆ್ಯಂಡ್ ಐ ಟೇಕನ್ ಮೈ ಕೋಲ್ಡ್ ಕಾಫಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ನೈಕಿ. ಅವರೆಲ್ಲೋ ಇದ್ದಾರೆ ಒಳಗಡೆ. ಸೊ ಐ ಹೋಪ್ ದೇ ಬೈ ವಾಟ್ ದೇ ವಾಂಟ್. ಇಂದ ಅಡಿಡಾಸಿಗೆ ಬಂದು 3 ಬಾಯ್ಸ್ ಶೂಸ್ ನೋಡ್ತಾ ಇದ್ದಾರೆ. ಇಲ್ಲೂ ಒಂದಷ್ಟು ಆಫರ್ ನಡೀತಾ ಇದೆ. ಫೈನಲಿ ಒಂದು ಪಂಚರ್ ಅಂಗಡಿ ಹುಡುಕಿ ಪಂಚರ್ ಹಾಕ್ಸ್ತಾ ಇದ್ದಾರೆ. ಬಂದಿದ್ವಿ ನೈಕಿ ಶೋರೂಮ್ಗೆ. ಆ್ಯಂಡ್ ನಾನು ಈ ಥರ ಶೂಸ್ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇಟ್ ಲುಕ್ಸ್ ಗುಡ್ ಫಾರ್ ಮ್ಯಾಕ್ಸಿ ಆ್ಯಕ್ಚುಲಿ. ಇದೊಂಥರ ಕ್ರೋಶೆ ನೆಟ್ ಟೈಪ್ ಇದೆ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ ವೈಟ್. ಇಷ್ಟೆಷ್ಟು ಹೀಲ್ಸ್ ಇದೆ. ಸೊ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇದು ನೋಡಿ, ಒಂಥರ ಹುಡುಗಿರಿಗೆ ಚೆನ್ನಾಗಿದೆ. ಇವ್ರಿಗೆ ತೊಗೊಳಕ್ಕಂತ ಬಂದಿದ್ದು. ಐ ಟೇಕನ್ ಮೈನ್. ಸೆಲೆಕ್ಟ್ ಆಯ್ತಾ? ಹರ್ಷನ್ ಶೂಸ್ ಆಗಿ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ದಿಸ್ ಇಸ್ ವೈಟ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್. ಇದು ನೈಕಿ ಏರ್. ಇದು ಸೊ 2 ಶೂಸ್ ಸೆಲೆಕ್ಟೆಡ್. ಶೂಸ್ ಎಲ್ಲ ಬಿಲ್ಲಿಂಗ್ ಆಗ್ತಾ ಇದೆ. ಇದು ಮಕ್ಕಳ ನೋಡಿ, ಅಲ್ಲಿದೆ ಶೂಸು. ಈಗ ಆಲ್ಡೋಗೆ ಬಂದಿದ್ದೀವಿ. ಆ್ಯಂಡ್ ಅಕ್ಷಿ ಇಸ್ ಬೈಯಿಂಗ್ ಶೂಸ್. ಶ್ರೀ ಸೆಲೆಕ್ಟಿಂಗ್ ಇಟ್. ಹರ್ಷ ಇದ್ದಾನೆ. ನಾನು ಇದು ನೋಡಿದ್ದೀನಿ, ಬಟ್ ನೋ ಐಡಿಯಾ. ಸೊ ಜಸ್ಟ್ ವೇಟಿಂಗ್ ಫಾರ್ ಅಕ್ಷಿ. ಆ್ಯಕ್ಚುಲಾಗಿ ಚೆನ್ನಾಗಿದೆ ಅಕ್ಷಿ. ಇದು ಇದಿರಲ್ಲ, ಇದು ನಾವು ನೆನ್ನೆ ಮಾಡ್ಕೊಂಬಂದಿರೋ ಶಾಪಿಂಗು. ದಿಸ್ ಇಸ್ ಬಟ್ಟೆ, ಶೂಸ್, ಬ್ಯಾಗ್, ಶೂಸ್, ವಾಚ್ ಆ್ಯಂಡ್ ಮೈ ವಿಕ್ಟೋರಿಯಾ ಸೀಕ್ರೆಟ್. ಹರ್ಷ ಆ್ಯಂಡ್ ಶ್ರೀವತ್ಸಾಗಿ ತೊಗೊಂಡಿದ್ದು ನಾವು ಅವ್ರ ಮನೇಲಿದೆ. ಸೊ ನಾನು ತೋರಿಸಿದ್ನ ಅದೇ ಒಬ್ಬರು ಶೂಸ್ ಮಾತ್ರ ತೋರಿಸಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ಆ ಶೂಸು. ಆ್ಯಂಡ್ ನಾನು ಆಲ್ಡೋಲ್ ತೊಗೊಂಡಿದ್ದು ನಾನು ಪ್ರಾಪರಾಗಿ ತೋರಿಸಿಲ್ಲ, ಯಾಕಂದ್ರೆ ಲೇಟ್ ಆಗಿತ್ತು, ಟಯರ್ಡ್ ಆಗಿಬಿಡ್ತು ಶಾಪಿಂಗ್ಗೆ. ನಿಜ ಶಾಪಿಂಗ್ ಮಾಡಿ ಟಯರ್ಡ್ ಆಗಬೇಕು ಗೈಸ್, ಕೆಲಸ ಮಾಡಲ್ಲ. ಸೊ ದಿಸ್ ಈಸ್ ಮೈ ಆಲ್ಡೋ ಬ್ಯಾಗ್. ತೋರಿಸ್ಬಿಡ್ತೀನಿ. ಒಂದು ಕ್ಲಾತ್ ಬ್ಯಾಗಲ್ಲಿ ಕೊಡ್ತಾರೆ. ನಂಗೆ ಆ್ಯಕ್ಚುಲಿ ಇಲ್ಲಾಂದ್ರೂ ನಾನು ಬಾಯಿ ಬಿಟ್ಟು ಕೇಳಿಸ್ಕೊತೀನಿ, ಯಾಕಂದರೆ ನನಗೆ ಬ್ಯಾಗ್ ಗಲೀಜು ಹಾಕಬಾರ್ದು. ನಂಗೆ ಬ್ಯಾಗ್ ಸ್ವಲ್ಪ ಇಷ್ಟಪಡ್ತೀನಿ. ಆ್ಯಂಡ್ ಇಫ್ ಇನ್ ಕೇಸ್ ಗಲೀಜಾದರೂ ನಾನು ಮನೆಗೆ ತೊಗೊಂಬಂದು ತೊಳ್ಕೊತೀನಿ. ದಸ್ ಅ ಲಿಕ್ವಿಡ್ ಆ್ಯಂಡ್ ಆಲ್ ಫಾರ್ ದ್ಯಾಟ್. ಸೆಲೆಕ್ಟ್ ಮಾಡಿರೋ ಆಲ್ಡೋ ಬ್ಯಾಗ್ ಈ ಥರ ಶೇಪಲ್ಲಿ ನನ್ನ ಹತ್ರ ಯಾವ ಬ್ಯಾಗ್ ಇರಲಿಲ್ಲ. ಆ್ಯಂಡ್ ಐ ಆಮ್ ಸಾರ್ಟ್ ಆಫ್ ಗರ್ಲಿ. ಸೊ ನನಗೆ ಈ ಚಾಮ್ಸ್ ಎಲ್ಲ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ನೀವು ಆ್ಯಕ್ಚುಲಾಗಿ ನೀವು ತೊಗೊಳ್ಳೋ ಬ್ಯಾಗಲ್ಲಿ ಚಾಮ್ಸ್ ಇಲ್ಲ ಅಂದ್ರೂ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ ಆ್ಯಂಡ್ ಬೈ ದಿಸ್ ಚಾಮ್ಸ್. ಆಲ್ಡೋಲ್ ಅದೊಂದು ಆಪ್ಷನ್ ಚೆನ್ನಾಗಿದೆ. ಆ್ಯಂಡ್ ನಾನು ಬೇರೆ ಬ್ಯಾಗ್ಸ್ಗೂ ಈ ಚಾಮ್ಸ್ನ ಯೂಸ್ ಮಾಡ್ಬೋದು, ಇದನ್ನು ಅನ್ಲಾಕ್ ಮಾಡಿ. ಆ್ಯಂಡ್ ಇದಕ್ಕೆ ಈ ಥರ ದಪ್ಪ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ನಾನು ಪ್ರೋರವರ್ ಲೈಕ್ ಹೀಗೆ ಇಟ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಇದೊಂಥರ ಡೆನಿಮ್ ಕ್ಲಾತು. ಒಂದೊಂದು ಸೈಡ್ ಒಂದೊಂಥರ ಶೇಡ್ ಕಾಣಿಸ್ತಿದೆ, ಬಟ್ ಇದು ಡೆನಿಮ್ ಕ್ಲಾತು ಚೆನ್ನಾಗಿದೆ. ಒಳಗಡೆ ತುಂಬ ಸ್ಪೇಸ್ ಇದೆ, ಚೆನ್ನಾಗಿ ಸ್ಟಫ್ ಮಾಡ್ಬೋದು ಇದ್ರೊಳಗಡೆ. ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಕಮ್ಸ್ ಮೈ ಹಸ್ಬೆಂಡ್ ಶೂಸ್. ಆ್ಯಂಡ್ ನಂಗೆ ಗೊತ್ತು ಸುಮಾರು ಜನ ಅಂತೀರಾ ನೀವು ಯಾಕೆ ರೇಟ್ ಹೇಳಲ್ಲ ತೊಗೊಂಡಿದ್ದು, ಯಾಕೆ ರೇಟ್ ಮೆನ್ಷನ್ ಮಾಡಲ್ಲ ಅಂತ. ಆ್ಯಂಡ್ ಕೆಲವು ಡೈರೆಕ್ಟಾಗಿ ಕಾಮೆಂಟೇ ಮಾಡಿಬಿಡ್ತೀರಾ ಇದು ಎಷ್ಟಾಯಿತು ಹೇಳಿ ಅಂತ. ನನಗೆ ಆ್ಯಕ್ಚುಲಾಗಿ ಆ ಥರ ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸ್ಟೋರಲ್ಲಿ MRP ಕೊಟ್ಟು ತೊಗೋಬೇಕಾಗುತ್ತೆ, ಬಟ್ ಆನ್ಲೈನಲ್ಲಿ ತುಂಬ ಡಿಸ್ಕೌಂಟ್ಸ್ ಇರುತ್ತೆ. ಅದರಿಂದ ಆನ್ಲೈನ್ ಶಾಪಿಂಗ್ ಇಸ್ ಬೆಸ್ಟ್ ಅಂತ ಹೌದು ನಾನು ಹೇಳಿದ್ದೀನಿ. ಬಟ್ ಏನಂದರೆ ನೀವು ಒಂದು 15-20 ಸಾವಿರ ಖರ್ಚು ಮಾಡ್ತಾ ಇದ್ದೀರಾ ಒಂದು ಬ್ಯಾಗ್ ಮೇಲೆ ಅಂತ ಅಂದಾಗ ಆನ್ಲೈನಲ್ಲಿ ತೊಗೊಳ್ಳೋದು ನನಗೇನೋ ಸರಿ ಅನಿಸಲ್ಲ. ಒಂಚೂರು ಡ್ಯಾಮೇಜ್ ಆಯಿತು, ಜಿಪ್ ಹೋಯ್ತು, ತೊಗೋ ಕಳಿಸು, ಆ ಇರಿಟೇಷನಲ್ಲೇ ಆ ಬ್ಯಾಗ್ ಮೇಲೆ ಆಸೆ ಹೋಗ್ಬಿಡುತ್ತೆ. ಸೊ ಕಮ್ಸ್ ಟು ದ ವಾಚ್ ಆ್ಯಂಡ್ ಆಲ್. ಏನಂದರೆ ಒಂದು 5,000 10,000 ಒಳಗಡೆ ಇರೋ ವಾಚ್ನ ಮಾತ್ರ ನೀವು ಆನ್ಲೈನಲ್ಲಿ ತರಿಸ್ಕೋಬೇಕು. ತೀರಾ ಎಕ್ಸ್ಪೆನ್ಸಿವ್ ವಾಚ್ ತರಿಸ್ಕೊಂಡ್ರೆ ಇಟ್ ಇಸ್ ಅಗೇನ್ ರಿಸ್ಕಲ್ಲೇ ತರಿಸ್ಕೋಬೋದು. ಹೋಗಲಿ ಬಿಡಿ ಆಯಿತು, ಒಂದು 20,000 ತನಕ ನೀವು ವಾಚ್ ಆನ್ಲೈನಲ್ಲಿ ತರಿಸ್ಕೋಬೋದು. ಬಟ್ ಇಷ್ಟು
ಇಷ್ಟೊಂದೆಲ್ಲ ಅಮೌಂಟ್ ಕೊಟ್ಟು ತರ್ಸ್ಕೊತೀವಿ ಅಂದಾಗ ನನ್ನ ಪರ್ಸ್ನಲಿ ಸ್ಟೋರ್ ಸೊ ಯಾ ನನಗೆ ನೈಕಿ ಶೂಸು ಅಷ್ಟೇ ಸ್ವಲ್ಪ ಪ್ರೈಸಿ ಅನಿಸ್ತು ಬಟ್ ಇಟ್ಸ್ ಓಕೆ ಇರಲಿ. ಒಂಥರ ಮನ್ಸಾಯ್ತಾ, ಇದೇ ನನಗೆ ಆನ್ಲೈನಲ್ಲಿ ಸೇಲ್ ನಡೀತಾ ಇರ್ಬೇಕಾದ್ರೆ ಇಷ್ಟು ಕಮ್ಮಿಗೆ ಸಿಗುತ್ತೆ ಅಂತೆಲ್ಲ ತಲೆ ಓಡ್ತಿತ್ತು. ಬಟ್ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಒಂದು ಮಾತು ಯೋಚನೆ ಮಾಡಿದಾರೆ, ಇಷ್ಟ ಆಯ್ತಾ ತಗೋ ಡನ್ ಅಂದರು. ಆ್ಯಂಡ್ ಇನ್ಕ್ಲೂಡಿಂಗ್ ದ ಬಿಬಾ ಡ್ರೆಸ್ಸು ಅಷ್ಟೇ ತೋರಿಸಿದ್ನಲ್ಲ ಗ್ರೀನ್ ಕಲರ್, ಓಕೆ ತೋರಿಸಿರ್ತೀನಿ, ನನಗೆ ಗೊತ್ತಿಲ್ಲ. ಅದು ಅಷ್ಟೇ ಆನ್ಲೈನಲ್ಲೆಲ್ಲ ನಿಮ್ಗೆ ಕಮ್ಮಿ ಸಿಗುತ್ತೆ ಅನಿಸುತ್ತೆ. ಅಟ್ಲೀಸ್ಟ್ ನಾನು ಕೊಟ್ಟಿರೋ MRPಗಿಂತ ಒಂದು ₹1,000 ₹1,500 ಆದರೂ ಕಮ್ಮಿ ಸಿಗುತ್ತೆ. ಬಟ್ ಹಾಕ್ಕೊಂಡು ಟ್ರೈ ಮಾಡಿದಾಗ ಸಿಗೋ ಕಂಫರ್ಟೇ ಬೇರೆ. ಆ್ಯಂಡ್ ಈಗ ನನ್ನ ಹಸ್ಬೆಂಡ್ ಶೂಸ್ ತೋರಿಸ್ತೀನಿ. ಸೊ ಇದು ನನ್ನ ಹಸ್ಬೆಂಡ್ ಬ್ರೌನ್ ಕಲರ್ ಶೂಸ್. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ಆ್ಯಕ್ಚುಲಿ ಒಂದು ಬ್ರೌನ್ ಹಾಕೋದು ನಾನು ನೋಡಿದ್ದೀನಿ, ಬಟ್ ಇದೊಂಥರ ಡಿಫ್ರೆಂಟಾಗಿ ಕಾಣಿಸ್ತು ಆಫ್ಟರ್ ಲಾಂಗ್ ಟೈಮ್. ಒಂಥರ ಆ್ಯಕ್ಚುಲಿ ಇದೇನು ಲೈಟ್ ಇದೆ, ವಿಡಿಯೋದಲ್ಲಿ ಡಾರ್ಕ್ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಬ್ಲೂ ಇದೆ. ಲೇಸಲ್ಲಿ ಡೀಟೇಲಿಂಗ್ ನೋಡಿ ಬ್ರೌನ್ ಆ್ಯಂಡ್ ಬ್ಲೂ ಎರಡೂ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡಲ್ಲಿ ಈ ಥರ ಇದೆ, ಚೆನ್ನಾಗಿದೆ ಅಲ್ಲ, ತುಂಬ ಗುಡ್ ಕ್ವಾಲಿಟಿ ಆಫ್ ಶೂಸ್ ಅಂತ ಅನಿಸ್ತು ನನಗಿದು. ಆ್ಯಂಡ್ ನಾವು ಯಾವುದೇ ಶೂಸ್ ತೊಗೊಂಡ್ರು ಈ ಥರ ನೀಟಾಗಿ ಬಾಕ್ಸ್ಗೆ ಹಾಕಿ ಎತ್ತಿಡೋದು. ಆ್ಯಂಡ್ ಇದು ನೋಡಿ ಈ ಥರ ಕಾಸ್ಟ್ಲಿ ಶೂಸ್ಗಳಿಗೆ ಈ ಥರ ಬ್ಯಾಗ್ ಕೊಡ್ತಾರೆ. ನೀವು ಬಾಯ್ಬಿಟ್ಟು ಕೇಳಿ ಇಸ್ಕೋಬೇಕು, ಒಬ್ಬೊಬ್ರು ಕೊಡಲ್ಲ. ಇದರಲ್ಲೇ ಆ್ಯಕ್ಚುಲಿ ಕಮ್ಮಿ ರೇಟಿಂದು ಇರುತ್ತಲ್ಲ, ಅದಕ್ಕೆ ಕೊಡಲ್ಲ ಅಂತಾರೆ. ಸೊ ಅಂದರೆ ಹೇಳೋಕ್ಕೆ ಆಗಲ್ಲ ಇವ್ರಿಗೆ ಬ್ರ್ಯಾಂಡ್ಸ್ಗಳದ್ದು ಹಣೆ ಬರೋಣ. ಸೊ ದಿಸ್ ಇಸ್ ಮೈ ಹಸ್ಬೆಂಡ್ ಶೂಸ್. ವಿಕ್ಟೋರಿಯಾ ಸೀಕ್ರೆಟ್ಗೆ ಹೋದಾಗ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನನಗೆ ಒಂದು ಜನ ಇದ್ದರು, ಆಮೇಲೆ ಹಂಗೆ ವೀಡಿಯೋ ಮಾಡೋಕೆ ಅಷ್ಟು ಕಂಫರ್ಟಬಲ್ ಇಲ್ಲ ಪಬ್ಲಿಕಲಿ, ಶೈ ಪರ್ಸನ್ಗೆಲ್ಲ. ಸೊ ಹಾಗೆ ಇಷ್ಟ ಆಯಿತು, ತೊಗೊಂಡೆ. ನಾನು ತೋರಿಸ್ದೆ ಅನಿಸುತ್ತೆ 2 ತೊಗೊಂಡಿದ್ದು. ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಪ್ಯೂರ್ ಸೆಡಕ್ಷನ್, ಇದು ತೋರಿಸ್ಲಿಲ್ಲ ವೀಡಿಯೋಗೆ. ಸೊ ಇದು ಪ್ಯೂರ್ ಸೆಡಕ್ಷನ್, ಇದು ನನಗೆ ಜನರಲಿ ತುಂಬ ಇಷ್ಟ ಆಗುತ್ತೆ. ನನ್ನ ವಿಕ್ಟೋರಿಯಾ ಸೀಕ್ರೆಟ್ ಪರ್ಫ್ಯೂಮ್ ಇದೆಯಲ್ಲ, ಬಾಂಬ್ಸ್ ಎಲ್ಲ, ನಾನು ಅದನ್ನ ಏನಿದ್ರು ಒಂಥರ ತುಂಬ ಎಕ್ಸ್ಪೆನ್ಸಿವ್ ಇವೆಂಟ್ಗೆ ಹೋಗ್ತಾಯಿದ್ದೀನಿ, ಸಕ್ಕತ್ ಗ್ರ್ಯಾಂಡ್ ಇವೆಂಟ್ಗೆ ಹೋಗ್ತಾಯಿದ್ದೀನಿ ಅಂದರೆ ಮಾತ್ರ ಹಾಕೊಳ್ಳೋದು, ಇಲ್ಲ ಲೇಯರ್ ಅಪ್ ಮಾಡ್ಕೊತೀನಿ. ಆ್ಯಂಡ್ ಇದು ಬೇರೆವೇನಿಲ್ಲ, ಇದು ಆ್ಯಕ್ಚುಲಿ ವೆರಿ ಮೈಲ್ಡ್ ಫಾರ್ ಮೈ ಥಿಂಗ್, ಬಟ್ ಐ ಜಸ್ಟ್ ಲೈಕ್ ಇಟ್ ಎಲಿಗೆಂಟ್ ಆಗಿರಲಿ ಅಂತ. ಸೊ ಅಷ್ಟೇ ಗೈಸ್, ಇದು ನಮ್ಮ ಭರ್ಜರಿ ಶಾಪಿಂಗ್ ವಿಡಿಯೋ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್, ಐ ಆಮ್ ಥ್ಯಾಂಕ್ಫುಲ್. ನಿಜ ಹೇಳ್ತೀನಲ್ಲ, ಐ ಆಮ್ ಸೋ ಬ್ಲೆಸ್ಡ್. ಸೊ ಅಷ್ಟೇ, ಜಾಸ್ತಿ ಹೇಳಕ್ಕೆ ಹೋಗಬಾರ್ದು, ದೃಷ್ಟಿ ಆಗಿಬಿಡುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.